ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ನಮ್ಮ ಸ್ವಂತ ಕುಟುಂಬದಲ್ಲಿ ಸದಸ್ಯರು ಸಹ ನಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ನಾವು ಮಾಡಬೇಕಾಗಿರೋದು ಒಂದೇ ಒಂದು, ದೇವರಲ್ಲಿ ವಿಧೇಯರಾಗಿ ಮುಂದುವರಿಯುವುದು ಅಷ್ಟೇ. 32ನೇ ಅಧ್ಯಾಯ ಒಂದು ಸ್ಪೆಷಲ್ ಅಧ್ಯಾಯ. ಯಾಕೆಂದ್ರೆ ಯಾಕೋಬನು ದೇವದೂತನೊಂದಿಗೆ ಹೋರಾಡುತ್ತಾನೆ, ಇಡೀ ರಾತ್ರಿ ಹೋರಾಡುತ್ತಾನೆ. ನೀವು ಓದಿದ್ರಿ, ರಾತ್ರಿ ಕಳೆದಂತೆ ದೇವದೂತರು ಹೇಳ್ತಾರೆ ನಾನು ಹೋಗ್ತೀನಿ, ಬೆಳಗ್ಗೆ ಆಯ್ತು ಅಂತ. ಆಗ ಯಾಕೋಬ್ ಹೇಳ್ತಾನೆ ಬಿಡಲ್ಲ, ಇಲ್ಲ, ನನ್ನನ್ನು ಆಶೀರ್ವದಿಸಿ ಹೋಗಿ ಅಂತ. ಆವಾಗ ದೇವದೂತನ್ ಕೇಳ್ತಾನೆ ನಿಮ್ಮ ಹೆಸರೇನು ಅಂತ. ದೇವರಾಗಿದ್ರೆ ದೇವದೂತರು ಗೊತ್ತಿರಲ್ವಾ ಅವ್ರ ಹೆಸರು ಏನು ಅಂತ. ಸೊ ನಾನು ಫಸ್ಟ್ ಟೈಮ್ ಹೋದಾಗ ಅನ್ಕೊಂಡೆ ಯಾಕೆ ಹೆಸರು ಕೇಳ್ತಾರೆ ಅಂತ. ಯಾಕೆಂದ್ರೆ ಮುಂದಿನ ಅಧ್ಯಾಯಗಳಲ್ಲಿ ನಾವು ಮೊನ್ನೆನೋ ಕೇಳಿಸ್ಕೊಂಡು 27ನೇ ಅಧ್ಯಾಯದಲ್ಲಿ ಕೂಡ ಯಾರೋ ಒಬ್ರು ಇವನ ಹೆಸರು ಕೇಳ್ತಾರೆ. ಯಾಕೊಬ್ನು ತನ್ನ ತಂದೆ ಹತ್ರ ಹೋಗ್ತಾರಲ್ಲ ಆಶೀರ್ವಾದ ಪಡೆಯೋದಕ್ಕೆ. ಅವಾಗ ಯಾಕೋಬನ ತಂದೆ ನಿನ್ನ ಹೆಸರೇನು ಮಗ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಯಾಕೋಬು ಸುಳ್ಳು ಹೇಳ್ತಾನೆ, ತನ್ನ ಹೆಸರು ಇಸಾವ್ ಅಂತ ಹೇಳಿ ಅವರ ಅಣ್ಣ ಆಶೀರ್ವಾದವನ್ನ ಪಡ್ಕೋತಾನೆ. ಆದ್ರೆ ಈಗ ದೇವದೂತನು ಕೇಳಿದಾಗ ಯಾಕೋಬು ರಿಪೆಂಟ್ ಆಗಿ ಮನತಿರುಗಿ ತಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ತನ್ನ ನಿಜವಾದ ಹೆಸರನ್ನ ಹೇಳ್ತಾನೆ. ಇದೇ ನಾವು ನಮ್ಮ ಬಾಳಲ್ಲಿ ನಾವು 2 ಫೇಸ್ ಇಟ್ಟಿರ್ತೀವಿ. ಲೋಕಕ್ಕೆ ಒಂಥರ ಇರ್ತೀವಿ, ಆಕ್ಚುಲಿ ಒಳಗೆ ನಾವು ಬೇರೆ ತರ ಇರ್ತೀವಿ. ಸೊ ದೇವರು ನಮಗೂ ಒಂದು ಸಮಯ ಸಿಗುತ್ತೆ, ದೇವರು ಬಂದು ನಿನ್ನ ಹೆಸರೇನು ಅಂತ ಕೇಳಿದಾಗ ನಾನು ಹೇಗಿದ್ದೀನೋ ಅದೇ ತರ ನಾನು ದೇವರ ಹತ್ರ ಪ್ರೆಸೆಂಟ್ ಮಾಡ್ಬೇಕು, ನಾನು ಹೀಗೆ ಇದ್ದೀನಿ ಅಂತ. ನಾನು ಸುಳ್ಳು ಹೇಳಿದ್ರೆ ನನ್ಗೆ ಆ ಆಶೀರ್ವಾದ ಸಿಗಲ್ಲ. ಸೊ ಅವನು ತನ್ನ ಹೆಸರನ್ನು, ನಿಜವಾದ ಹೆಸರನ್ನು ಹೇಳಿ ಒಪ್ಪಿದಾಗ ಅವನ ಹೆಸರು ಚೇಂಜ್ ಆಗುತ್ತೆ. ದೇವದೂತ ಹೇಳ್ತಾರೆ ಇನ್ನು ಮುಂದೆ ನೀನು ಯಾಕೋಬ್ ಅಲ್ಲ, ನಿನ್ನ ಹೆಸರು ಇಸ್ರಾಯೇಲ್ ಅಂತ. ಅವನೊಂದು ಆಶೀರ್ವಾದವಾಗಿ ಚೇಂಜ್ ಆಗ್ತಾನೆ. ಈ ಅಧ್ಯಾಯ ನಮ್ಗೆ ಹೇಳೋ ಮಾರಲು ಅದು, ನಾವು ರಿಪೆಂಟ್ ಆಗಿ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಕೊಟ್ರೆ ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸಲು ದೇವರು ಕಾಯ್ತಾ ಇದ್ದಾರೆ. 2-3 ಕ್ವೆಶ್ಚನ್ ಈ ಫ್ಯಾಮಿಲಿಗೆ. ಯಾಕೋಬನು ಪದಾಮ್ ಅರಾಣಿಗೆ ಯಾಕೆ ಹೋದನು? 28ನೇ ಅಧ್ಯಾಯ 7ನೇ ವಚನ. ನೆನ್ನೆ ಓದಿದ್ರು, ನಾನು ಇರ್ಲಿಲ್ಲ. ಯಾಕೋಬನು ಲಾಬಾನ್ ಮನೆಗೆ ಹೋಗ್ತಾರಲ್ಲ, ಯಾಕೆ ಅಲ್ಲಿಂದ ಕಳ್ಸ್ಕೊಡ್ತಾರೆ ಯಾಕೋಬನು? 28ನೇ ಅಧ್ಯಾಯ ನೀವು ಓದಿ ಹೇಳಿ. 7ನೇ ವಾಕ್ಯ. ದೊಡ್ಡ ಸ್ಟೋರಿ, ಬಟ್ ಒಂದು ವಾಕ್ಯ ಅಲ್ಲಿ ಹೇಳುತ್ತೆ ಅದು. ಆಗ ಯಾಕೋಬನು ತನ್ನ ತಂದೆ ತಾಯಿಗಳು ಹೇಳಿದಂತೆ ಮೆಸೊಪೊಟೋಮಿಯಾಗೆ ಹೋದದ್ದು ಇದೆಲ್ಲವನ್ನು ಇತ್ತ ಏಸಾವನು ತಿಳಿದುಕೊಂಡನು. ಕಾನಾನ್ಯರ ಹೆಣ್ಣುಗಳು ತನ್ನ ತಂದೆ ಇಸಾಕನಿಗೆ ಹಿಡಿಸಲಿಲ್ಲ ಎಂಬುದನ್ನು ಅರಿತುಕೊಂಡ ಅವನು ತನಗೆ ಈಗಾಗಲೇ ಇದ್ದ ಹೆಂಡತಿಯರ ಜೊತೆಗೆ ಅಬ್ರಹಾಮನ ಮಗನಾದ ಇಸ್ಮಾಯೇಲನ ಬಳಿಗೆ ಹೋಗಿ ಅವನ ಮಗಳು ನೆಬಾಯೇತನ ತಂಗಿಯೂ ಆಗಿದ್ದ ಮಹಾಲತ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡನು. ಥ್ಯಾಂಕ್ ಯು ಸರ್. ಅವರು ಆಕ್ಚುಲಿ ತಂದೆ ತಾಯಿ ಮಾತು ಕೇಳಿ ಆ ಜಾಗ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರು ಮೋಸ ಮಾಡಿದ್ರಲ್ಲ, ತಂದೆ ಹತ್ರ ಆಶೀರ್ವಾದ ಪಡ್ಕೊಂಡ್ರು. ಸೊ ಅವ್ರ ತಂದೆ ತಾಯಿ ಹೇಳ್ತಾರೆ ಮದಾನ್ಗೆ ಹೋಗಿ ಅವರು ತಾಯಿಯ ಅಣ್ಣ ಮನೆಗೆ ಕಳ್ಸ್ಕೊಡ್ತಾರೆ. ಆದ್ರಿಂದ ಯಾಕೋಬ್ ಹೋಗ್ತಾರೆ. ಸೊ ಯಾಕೋಬನು ಯಾವುದನ್ನು ಪರಲೋಕದ ಬಾಗಿಲು ಅಂತ ಹೇಳಿದ್ರು. ನಾವು ಮುಗಿಸ್ಕೊಳ್ಳೋಣ, ಫಾದರ್ ಕೊಡೋಣ. ಲಾಸ್ಟ್ ಕ್ವೆಶ್ಚನ್ 28:17, 28ನೇ ಅಧ್ಯಾಯ 17ನೇ ವಾಕ್ಯ. ಯಾವುದೋ ಒಂದು ಜಾಗವನ್ನು ಯಾಕೋಬನು ಈ ಪರಲೋಕದ ಬಾಗಿಲು ಅಂತ ಕರೀತಾನೆ. 28:17. ಅಲ್ಲದೆ ಅಲ್ಲದೆ ಭಯಭಕ್ತಿಯಿಂದ ಇದು ಮಹಾಗಂಭೀರವಾದ ಸ್ಥಳ, ದೇವರ ಸ್ಥಾನವೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದನು. ವೆರಿ ಗುಡ್ ಸರ್. ಅದು ಆ ಜಾಗಕ್ಕೆ ಬೆತೆಲ್ ಅಂತ ಹೆಸರಿಡ್ತಾರೆ. ದೇವರ ಪ್ರಸನ್ನ ಅಲ್ಲಿರೋದನ್ನ ಯಾಕೋಬು ಫೀಲ್ ಮಾಡ್ತಾನೆ, ಆದ್ರಿಂದ ಆ ಜಾಗಕ್ಕೆ ಹೆಸರಿಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ಓವರ್ ಟು ಫಾದರ್ ಟು ಗಿವ್ ಅಸ್ ಅ ಬ್ಲೆಸ್ಸಿಂಗ್ಸ್. ತಂದೆಯಾದ ದೇವರೇ, ದಿನ ನೀಡಿದಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕದೇವರಾಗಿದ್ದೀರಿ. ವಿಶೇಷವಾದಂತಹ ವರದಾನ ಆಶೀರ್ವಾದ ನೀಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ.
ನಿಮ್ಮ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಪ್ರೇರೇಪಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬವನ್ನು ಹಾಗೂ ಕೇಳಿದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಹಾಗೂ ಆ ಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿ, ಕುಟುಂಬದ ರಾಣಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇಲೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೇಲೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ನಂಗೆ ತುಂಬಾ ಇಷ್ಟ ಆಯ್ತು ನೀವು ವಾಕ್ಯ ಓಪನ್ ಮಾಡಿ ಓದಿ ಆನ್ಸರ್ ಮಾಡಿದ್ದು. ಇದೇ ನಾವು ದೇವರ ಕರೆಗೆ ಕೊಡೋ ರೆಸ್ಪಾನ್ಸ್. ಪ್ರೇಸ್ ಬಿ ಟು ಗಾಡ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಟು ಆಲ್. ಥ್ಯಾಂಕ್ ಯು.